ಅಧ್ಯಕ್ಷರಾದ ಸ್ನೇಹಿತರಾದ ಪಾಟೀಲ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ವಿದ್ವಾಂಸರೇ, ಮುಂದೆ ಕೂತಿರುವಂಥ ಎಲ್ಲ ನನ್ನ ಸನ್ನಿಹಿತರು, ನಾನು ಮೊದಲನೇ ಸಮ್ಮೇಳನದಲ್ಲಿ ಶರಣೆ ನೀಲಮ್ಮನ ಕುರಿತು ಬಸವನ ಬಾಗೇವಾಡಿಯಿಂದ ಮಾತನಾಡಿದ್ದೆ. ಮಧ್ಯರಾತ್ರಿ 3 ಗಂಟೆಗೆ ಬಂದು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ನೋಡಿ ಇಷ್ಟು ಅನುಕೂಲ ಇರಲಿಲ್ಲ ಆ ಕಾಲಕ್ಕೆ. ಬಸ್ಸಲ್ಲಿ ಬಂದು ಅಲ್ಲೆಲ್ಲೋ ಅವನ್ನೆಲ್ಲ ಇಲ್ಲದೆ ಬಸವನ ಬಾಗೇವಾಡಿಗೆ ಹೋಗ್ಬೋದು ಅಂತ ಇನ್ನೊಂದು ಬಸ್ಸಲ್ಲಿ ಹೋಗಿ ಈಗ ಒಟ್ಟಿನಲ್ಲಿ ಭಾಳ ಸಂತೋಷ ಪಟ್ವಿ. ನನಗೇನು ಒಂದು ಅಂದರೆ, ನಾನು ಕ್ಲಿನಿಕ್ ಪ್ರಾರಂಭ ಮಾಡಿಬಿಟ್ಟು ತುಮಕೂರಿನಲ್ಲಿ 1986ನೇ ಇಸ್ವಿಯಲ್ಲಿ ನನ್ನ ಚಿಕಿತ್ಸಾ ರಾಜಮಂತ್ರದ ಮೇಲೆ ಆಸಕ್ತಿ ಬಂತು. ಆಗಲ್ವಾಡಿ ನಾಯಕರು ನಮ್ಮ ಟಿಪ್ಪು ಸುಲ್ತಾನ್ ಅವ್ರನ್ನ ನುಂಗ್ಬಿಟ್ಟ, ಅಂದರೆ ಹೈದರಾಲಿನೇ ಅವ್ರನ್ನ ಪೂರ್ತಿ ನಾಶ ಮಾಡ್ದ. ಆ ಮಂಥನದ ಮೇಲೆ ಒಂದು ಒಳ್ಳೆ ಒಂದು ವಿಶಾಲ ಸಂಕೀರ್ಣ ಕಲಬುರಗಿಯವರು ವಾಸೆಯಂತೆ ನಾವು ಸಿದ್ಧಗಂಗಾ ಮಠದಲ್ಲಿ ಮಾಡಿದ್ವಿ. ಆಗ ಬೇಕಾದಷ್ಟು ಶಿಕ್ಷಿತ ಕಾರ್ಯ ಎಲ್ಲ ಮಾಡಿದ್ವಿ. ಅದರಂತೆ ನಮ್ಮ ಭಾಗದಲ್ಲಿ ಬಹಳ ದೊಡ್ಡ ಒಂದು ರಾಜಮಂಥನ ಮಧುಗಿರಿ ರಾಜಮಂಥನ, ಮಧುಗಿರಿ ಬಿಜ್ಜಾವರ ಪುರವರ ಅಂಥದ್ದು ಅದೊಂದು ಅದ್ಭುತವಾಗಿರುವಂಥದ್ದು. ತಾವೆಲ್ಲ ಮಧುಗಿರಿ ಕೇಳಿದ್ದೀರಾ, ಅದು ದೊಡ್ಡ ಇತಿಹಾಸ. ಅದನ್ನು ಕುರಿತು ಒಂದು ವಿಚಾರ ಸಂಕಿರಣವನ್ನು ತಿಪ್ಪೂರಲ್ಲಿ ಮಾಡಿದ್ವಿ. ಹಾಗೆ ನಾವು ಇವನ್ ಕುರಿತು ಬೆಂಗಳೂರಿನಲ್ಲಿ ಸದ್ಭೂಷಣ್ ಮಠದಲ್ಲಿ ಮೈಸೂರು ಭಾಗದ ಒಂದು ಅರಸಮಂಥನ ಕುರಿತು ಮಾಡಿದ್ವಿ. ಹೀಗೆ ತುಂಬ ಅರಸಮಂಥನಗಳ ಕುರಿತು ಕೆಲಸ ಮಾಡ್ತಾ ಇದ್ವಿ. ನಮ್ಮ ಪಾಟೀಲ್ಗೆ ಪರಿಚಯ ಆದಮೇಲೆ ನಾನು ಮುದ್ದೇಬಿಹಾಳಕ್ಕೆ ಬಂದಿದ್ದೀನಿ, ಧಾರವಾಡಕ್ಕೆ ಬಂದಿದ್ದೀನಿ, ಮತ್ತು ಬಸವನ ಬಾಗೇವಾಡಿಗೆ ಬಂದಿದ್ದೀನಿ. ಈಗ ಕೂಡಲ ಸಂಗಮಕ್ಕೆ ಬಸವಣ್ಣನ ಕ್ಷೇತ್ರಕ್ಕೆ ಬಂದ್ವಿ. ಬಸವಣ್ಣನಿಗೆ ತುಂಬ ಸಂತೋಷ ಆಗಿದೆ ಇಲ್ಲಿನ ದಾಸೋಹ ನೋಡಿ. ನೀವೆಲ್ಲ ಮಾಡಿರೋ ದಾಸೋಹ, ಬಸವಣ್ಣ ದಾಸೋಹ ಪ್ರಿಯ, ಎಲ್ಲರೂ ಊಟ ಮಾಡಬೇಕು ಅನ್ನೋದು, ಎಲ್ಲರೂ ಪ್ರೀತಿಯಿಂದ ಅವರಿಗೆಲ್ಲ ಆತಿಥ್ಯ ಮಾಡಿರೋದು ನೋಡಿ ನಿಜವಾಗ್ಲೂ ಬಸವಣ್ಣನ ಆತ್ಮ ಭಾಳ ಸಂತೋಷ ಪಟ್ಟಿರುತ್ತೆ. ಕೂಡಲ ಸಂಗಮನಿಗೂ ಭಾಳ ಸಂತೋಷ ಆಗಿರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನಾನು ಒಂದು ಕಂಪ್ಯಾರಿಸನ್ ಬೆಳಗ್ಗೆಯಿಂದ ನಾನು ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮಲ್ಲಿ 7 ಜನ ಅಣ್ತಂದಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ. ಒಂದು ನಿಮಿಷದಲ್ಲಿ ಅವ್ರ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ. ಒಂದು ಭಾಗದಲ್ಲೆಲ್ಲ ಇದೆ ಹಾಗೆ ಅಂತ ಇರೋದು. ನಮ್ಮ ಭಾಗದಲ್ಲಿ ಒಂದು ಸುಮಾರು 80 ಗದ್ಗೆಗಳು ಸಿಗುತ್ತೆ. ಇವೆಲ್ಲ ಒಂದು ನೋಡಬೇಕು. ತುಮಕೂರು ಇಡೀ ಕರ್ನಾಟಕದಲ್ಲಿ 100 ಚಿನ್ನದ ಪಲ್ಲಕ್ಕಿ ಇದೆ, 3 ಕಡೆ ಚಿನ್ನದ ಪಲ್ಲಕ್ಕಿ ಇದೆ. ಒಂದು ಎಲ್ಲಿದೆ ಏನಾದ್ರು ಸಂಬಂಧ ಐತಾ ಏನೋ ಗೊತ್ತಿಲ್ಲ ನನಗೆ. ಆದರೆ ಈಗ ನಾನು ಕೇಳಿದೆ, ಇಲ್ಲೆಲ್ಲ ನಾನು ಬೆಳಗ್ಗೆ ಪಾಟೀಲ್ಗೆ ಕೇಳಿದೆ, ಜಂಗಮನ ಪಾದೋದಕ ಪ್ರಸಾದ ತಗೊಳ್ಳುವಂಥದ್ದು ನಮ್ಮ ಮನೇಲಿ ಪೂಜೆ ಇದಕ್ಕೆಲ್ಲ ನಾವು ಜಂಗಮನ ಕರಿತೀವಿ ಹಾಗೆ ಅಂತ ಹೇಳಿದ್ರು. ಈ ಪರಂಪರೆ ಇಲ್ಲಿರುವಂಥದ್ದು. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ನಮ್ಮ ಶರಣ ಸಾಹಿತ್ಯ ಸಿಕ್ಕುವಂಥದ್ದು ಸ್ಪಷ್ಟವಾಗಿ ನಮಗೆ ಜೇಡ್ರ ದಾಸಿಮಯ್ಯನ ವಚನದಿಂದ ಸಿಗ್ತಾ ಇದೆ. ಜೇಡ್ರ ದಾಸಿಮಯ್ಯನೇ ನಮ್ಮ ಆದ್ಯ ವಚನಗಾರ ಅಂತ ನಾವು ತಿಳ್ಕೊಂಡಿರೋದು. ಹಾಗೆ ಆಮೇಲೆ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮಪ್ರಭು, ಅಕ್ಮಾದೇವಿ, ನೀಲಾಂಬಿಕೆ, ಗಂಗಾಂಬಿಕೆ ಎಲ್ಲ ಅದ್ಭುತವಾದಂಥದ್ದು ನಾನಾ ಶರಣರು. ನಮಗೆಲ್ಲ ಗೊತ್ತಿರೋ ಹಾಗೆ ಕವಿ ಚರಿತ್ರೆಗಾರರು ಒಂದು 80 ಜನನ ಮಾತ್ರ ಹುಡುಕಿದ್ರು. ಆದರೆ ನಮ್ಮ ಅಳಕಟ್ಟಿಯವರು ಬಿಜಾಪುರ ಡಿಸ್ಟಿಕ್ನಲ್ಲಿ ನಾವು ನಿಂತಿದ್ದೀವಲ್ಲ, ಈ ಮೊದಲು ಬಾಗಲಕೋಟೆ, ಬಿಜಾಪುರ ಎಲ್ಲ ಒಂದೇ ಜಿಲ್ಲೆ ಆಗಿದೆ. ಈ ಜಿಲ್ಲೆಯಲ್ಲಿ ಮ್ಯಾನ್ಸ್ಕ್ರಿಪ್ಟ್ಸ್ನೆಲ್ಲ ನೋಡಿ ಬಸವಣ್ಣನ ಕೃಪೆಯಿಂದ ಒಂದೇ ಸರಿ 250 ಜನ ವಚನಗಾರರು ಗುರುತಿಸ್ತಾರೆ. ವಚನ ಶಾಸ್ತ್ರ ಸಾರ ಅಂತ ಒಂದು ಅದ್ಭುತವಾದ ಪುಸ್ತಕ 1923ನೇ ಇಸ್ವಿನಲ್ಲಿ ಪ್ರಿಂಟ್ ಮಾಡಿ ಚೆಕ್ಬಿಟ್ರು. ತಿಳ್ಕೊಬೇಕು ನೀವು ಆ ಪುಸ್ತಕದ ಮಹತ್ವ ಹೆಂಗಿದೆ ಅಂತಂದ್ರೆ, ಆ ಮ್ಯಾನ್ಸ್ಕ್ರಿಪ್ಟ್ನ ರೆಡಿ ಮಾಡಿಬಿಟ್ಟು ಒಳ್ಳೆ ಚೆನ್ನಾಗಿ ಪ್ರಿಂಟ್ ಮಾಡಿಸ್ಬೇಕು, ಸ್ವಲ್ಪ ಗಲಿಬಿಲಿ ಆಗಬಾರ್ದು ಅಂತೇಳಿ ಬ್ಯಾಸೆಲ್ ಮಿಷನ್ ಅಂತ ಮಂಗಳೂರಿನಲ್ಲಿ ಅದನ್ನು ಪೋಸ್ಟ್ ಮಾಡ್ತಾರೆ. 500 ರೂಪಾಯಿ ಅಡ್ವಾನ್ಸ್. 500 ರೂಪಾಯಿ ಅಂದರೆ ಈ ಕಾಲಕ್ಕೆ ಮೋರ್ ದೆನ್ 50,000 ರುಪೀಸ್ಗಿಂತ ವ್ಯಾಲ್ಯೂ ಜಾಸ್ತಿ. ಅದನ್ನು ಎಂಬೋ ಮಾಡಿ ಈ ಮ್ಯಾನ್ಸ್ಕ್ರಿಪ್ಟ್ನ ಕಳಿಸ್ತಾರೆ ಬ್ಯಾಸೆಲ್ ಮಿಷನ್ ಅವರಿಗೆ. ಬ್ಯಾಸೆಲ್ ಮಿಷನ್ ಅವರು ಒಂದು 15 ದಿವಸ ಓದ್ಬಿಟ್ಟು ಆ ಮ್ಯಾನ್ಸ್ಕ್ರಿಪ್ಟ್ನ ವಾಪಸ್ ಕಳಿಸ್ತಾರೆ. ಇಲ್ಲ, ನಿಮ್ಮ ಪುಸ್ತಕ ನೋಡಿದ್ವಿ, ಈ ಪುಸ್ತಕ ಏನಾದ್ರು ಪಬ್ಲಿಷ್ ಮಾಡಿಬಿಟ್ರೆ ನಮ್ಮ ಬೈಬಲ್ ಪ್ರಚಾರ ಕಡಿಮೆ ಆಗೋಗ್ಬಿಡುತ್ತೆ, ಆದ್ರಿಂದ ನಾವು ಈ ಪುಸ್ತಕ ಏನಾದ್ರು ಸಂಬಂಧ ಆಯ್ತಾ ನಂಗೆ ಗೊತ್ತಿಲ್ಲ. ಆದರೆ ಬಳ್ಳಾರಿನಲ್ಲಿ ಕುಟ್ಟೂರು ಸ್ವಾಮಿ ಮಠ ವಿಶೇಷವಾದಂಥ ಸ್ಥಾನವನ್ನು ಕೆಲಸವನ್ನು ಮಾಡಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ 1916ನೇ ಇಸ್ವಿನಲ್ಲಿ ಅಂತ ಅನ್ಕೊಂತೀನಿ, 1909ನೇ ಇಸ್ವಿನಲ್ಲಿ ವೀರಶೈವ ಮಹಾಸಭೆ ನಡೀತು. ಹಂಗೆ ಕುಮಾರಸ್ವಾಮಿಗಳು ಬಂದರು ಬಳ್ಳಾರಿನಲ್ಲಿ. ಆಗ ಇಲ್ಲ ವಿದ್ಯಾವಂತರಾಗಬೇಕು, ನಾವೆಲ್ಲ ವಿದ್ಯಾಭ್ಯಾಸ ಮಾಡಿಸ್ಬೇಕು ಮಕ್ಕಳಿಗೆ ಹಾಗೆಲ್ಲ ಅಂತ ಒಂದು ಚರ್ಚೆ ಆದಾಗ, ಆ ಕಾಲಕ್ಕೆ ಉಜಿನಿ ಸಿದ್ಧಲಿಂಗ ಸ್ವಾಮಿಗಳು ಅಂತ, ಆಗ ಉಜಿನಿ ಮಠ, ಉಜಿನಿ ಪೀಠ ಅದು ಬಳ್ಳಾರಿ ಜಿಲ್ಲೆಯಲ್ಲಿತ್ತು. ಅವರು ಒಂದು ಹಣವನ್ನು, ಕುಟ್ಟೂರು ಸ್ವಾಮಿಗಳು ಒಂದು ಹಣವನ್ನು ಕೊಟ್ಟರು. ಕುಟ್ಟೂರು ಸ್ವಾಮಿಗಳು ಆ 2 ನಿಧಿಯನ್ನು ಕೊಟ್ಟಿದ್ದರಿಂದ ವೀರಶೈವ ಏನು ಬಳ್ಳಾರಿನಲ್ಲಿ ಇರುವಂಥ ವೀರಶೈವ ಕಾಲೇಜ್, ವೀರಶೈವ ಒಂದು ದೊಡ್ಡ ಸಂಸ್ಥೆ, ಎಜುಕೇಷನ್ ಸಂಸ್ಥೆ ಪ್ರಾರಂಭ ಆಗಿ ಇವತ್ತು ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ ಬಳ್ಳಾರಿ ಜಿಲ್ಲೆಯಲ್ಲಿ. ಅದರ ಕಾರ್ಯ ಇನ್ನು ಬಳ್ಳಾರಿ ಮತ್ತು ಇದರಲ್ಲಿ ನಮ್ಮ ಹೊಸಪೇಟೆಯಲ್ಲಿ ಹೀಗೆ ಇಷ್ಟು ದೊಡ್ಡ ಪರಂಪರೆ. ಈಗ ನೋಡಿ ಹೇಗೆ ಒಂದು ಮಠ, ಕುಟ್ಟೂರು ಸ್ವಾಮಿ ಮಠ ಅಂಡೆ ಅರಸರ ಸಹಾಯದಿಂದ ಬೆಳೆದಿರುವಂಥದ್ದು. ಆ ಮಠದ ಸಹಾಯ ಹಸ್ತದಿಂದ ಬೆಳೆದಿದ್ದು ವೀರಶೈವ ಕಾಲೇಜ್, ವೀರಶೈವ ಎಜುಕೇಷನ್ ಸೊಸೈಟಿ. ಹೀಗೆ ಆ ಪರಂಪರೆ ಇದು. ಆಮೇಲೆ ನನಗೊಂದು ಬೆಳಗ್ಗೆ ನನ್ನ ಪಾಟೀಲ್ಗೆ ಒಂದು ಮಾತು ಹೇಳಿದೆ, ಈಗ ಭಾಳ ಸಂಧಿ ಕಾಲ, ನಾವೇನು ವಸ್ತು ನೋಡ್ತೀವಿ ಆ ವಸ್ತು ಮುಂದಕ್ಕಿರುತ್ತೆ ಅನ್ನೋ ಸುಳ್ಳು.
ಆದ್ದರಿಂದ ಈ ಗಂಡೆ ಅರಸರಿಗೆ ಸಂಬಂಧಪಟ್ಟಿದ್ದ ಶಾಸನಗಳು, ಬಾವಿ, ತೋಟ, ಮಠ, ಆಮೇಲೆ ಕಲ್ಯಾಣಿ, ಇವನ್ನೆಲ್ಲ ನಾವು ಪಿಕ್ಚರೈಸ್ ಮಾಡಿಸ್ಬೇಕು. ಅದನ್ನ ಎಲ್ಲನೂ ಪಿಕ್ಚರೈಸ್ ಮಾಡಿಸ್ಬೇಕು. ಒಳ್ಳೆ ಫೋಟೋಗ್ರಾಫರ್ಗೆ ಫೋಟೋ ತೆಗೆಸ್ಬೇಕು. ನಾನು ಬೆಳಗ್ಗೆ ನಮ್ಮ ಚನ್ನಬಸಪ್ಪ ಪಾಟೀಲ್ ಅವ್ರು ಪ್ರೆಸೆಂಟ್ ಮಾಡಿದಾಗ ಅಲ್ಲಿ ನಾನು ಅವ್ರ ಫೋಟೋಗಳನ್ನೆಲ್ಲ ತೋರಿಸಿದ್ರೆ ಮನಸ್ಸಿನ ಮೇಲೆ ಇನ್ನೂ ಬಹಳ ಪರಿಣಾಮ ಬೀರುತ್ತೆ. ನಾವು ಈಗ ಎಷ್ಟು ಅದ್ಭುತವಾದ ಪರಿಣಾಮ ಬೀರುತ್ತೆ ಅಂತಂದ್ರೆ ಅವ್ನು ಇನ್ನೊಬ್ಬ ಇಲ್ಲ ತಡಿ ನಮ್ಮೂರಲ್ಲೂ ಇಂಥದ್ದೊಂದು ಬಾವಿ ಇದೆ ನೋಡೋಣ ಅದು ಯಾರು ಕಟ್ಟಿದ್ರು ಅನ್ನೋದು ಹುಡುಕಿಸ್ತಂತ. ಯಾಕೆಂದ್ರೆ ಎಲ್ಲ ಹಳ್ಳಿಗಳಿಗೆ ಎಲ್ಲರೂ ಹೋಗಕ್ಕೆ ಸಾಧ್ಯ ಇಲ್ಲ. ಒಂದು ಆ ಥರ ಒಂದು ಭಾವನೆ ಇರೋದ್ರಿಂದ ಪಿಕ್ಚರೈಸ್ ಆದರೆ ತುಂಬಾ ಅನುಕೂಲ ಆಗುತ್ತೆ. ಅವನ್ನೆಲ್ಲ ನಾವು ಡಾಕ್ಯುಮೆಂಟ್ ಮಾಡಿಸ್ಬೇಕು. ಈಗ ನಾನು ನೋಡಿದ್ದೀನಿ ಗೊಬ್ಬು ತಂದ್ರೆ ಆಗಲೇ ಏನು ನಮ್ಮ ತುಮಕೂರು ಜಿಲ್ಲೆ ಅರಸುಮಂತನಿಗೆ ಆಗಲವಾಡಿ ಅರಸರದು ಕಾಗದ ಪತ್ರಗಳಿದೆ, ಸುಳ್ಳಿ ಇದೆ, ನಮ್ಮ ಮುರುಗಿ ಮಹಾನಾಡ ಪ್ರಭುಗಳಿದೆ. ಇವ್ರ ಹತ್ರ ಗುಬ್ಬಿ ವಸಲಿ ಅವರದನ್ನೆಲ್ಲ ರಕ್ಷಣೆ ಮಾಡಬೇಕಾಗಿರೋದು ಅಂಥದ್ದು ನಮ್ಗೆ ಬಹಳ ಮುಖ್ಯವಾದಂಥದ್ದು. ಈಗ ಬಸವಣ್ಣವರ ವಚನ ಅದೆಲ್ಲ ಪ್ರಾರಂಭ ಆದಮೇಲೆ ನಮಗೆಲ್ಲ ಗೊತ್ತು ಕರ್ನಾಟಕದಲ್ಲಿ ಅನುಭವ ಮಂಟಪ ಕಲ್ಯಾಣ ಕ್ರಾಂತಿ ಆಗುತ್ತೆ. ಇಲ್ಲಿ ಬಸವ ಕಲ್ಯಾಣದಲ್ಲಿ ಆಗೆಲ್ಲ ಶರಣ ಚೆದರಿಸ್ಬಿಟ್ಟು ಆಗ ಉಳುವಿಗೆ ಹೋಗ್ತಾರೆ. ಶಿವಗಂಗೆ ಬೆಂಗಳೂರು ಹತ್ರ ಶಿವಗಂಗೆಗೆ ಬರ್ತಾರೆ. ಗುಬ್ಳಾಪುರ ಇಲ್ಲಿ ಆ ಸಹಕಾರವನ್ನು ಎಷ್ಟೆಷ್ಟು ಪಡ್ಕೊಂಡವ್ರೆ ನನಗೆ ಗೊತ್ತಿಲ್ಲ. ಆದರೆ ನಾನು ಒಂದು ಅದ್ಭುತವಾಗಿರೋದು ನೋಡಿದ್ದೀನಿ. ಜಚನಿಯವ್ರು ನನ್ಗೆ ಹೇಳಿದ್ರು, ನಾನು ಜಚನಿಯವ್ರ ಶಿಷ್ಯ. ನಾನೇನಾದ್ರು ಇವತ್ತು 4 ಅಕ್ಷರ ಒಳ್ಳೆ ಅಭ್ಯಾಸ ಮಾಡಿದ್ದೀನಿ